ವಿಡಿಯೋದಲ್ಲಿ ನೋಡ್ಲಿಕ್ಕೆ ಇರೋದು ಟೈಮ್ ಲೈನ್ಗೆ ಫೂಟೇಜ್ ಇಂಪೋರ್ಟ್ ಮಾಡುವ ಸಮಯದಲ್ಲಿ ಯೂಸ್ ಮಾಡುವ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಟೂಲ್ಗಳನ್ನ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಆಲ್ರೆಡಿ ನೋಡಿರೋ ಒಂದು ವಿಷಯವಾಗಿರುತ್ತೆ ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಸೆಟ್ ಮಾಡೋದು. ಈಗ ಏನಂದ್ರೆ ನಾನು ಇದಕ್ಕೆ ಇನ್ ಪಾಯಿಂಟ್ ಸೆಟ್ ಮಾಡ್ತೇನೆ, ಅದೇ ತರ ಔಟ್ ಪಾಯಿಂಟ್ ಕೂಡ ಸೆಟ್ ಮಾಡ್ತೇನೆ. ಈಗ ನನಗೆ ಇನ್ ಪಾಯಿಂಟ್ ಕೂಡ ಇಲ್ಲಿ ಸೆಟ್ ಆಗಿದೆ, ಅದೇ ಥರ ಔಟ್ ಪಾಯಿಂಟ್ ಕೂಡ ಸೆಟ್ ಆಗಿದೆ. ನನಗೆ ಒಂದು ಸಿಚುವೇಶನ್ ನನಗೆ ಈ ಒಂದು ಇನ್ ಪಾಯಿಂಟ್ ಬೇಡ, ಅದೇ ಥರ ಔಟ್ ಪಾಯಿಂಟ್ ಕೂಡ ಬೇಡ, ನನಗೆ ನಾರ್ಮಲ್ ಆಗಿರೋ ಫೂಟೇಜ್ ಸಾಕು ಅಂದರೆ ನಮಗೆ ಈ ಒಂದು ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಹೇಗೆಂದರೆ ನಾನು ಇಲ್ಲಿ ಮೌಸ್ ಪಾಯಿಂಟ್ ಕ್ಲಿಕ್ ಮಾಡ್ತೇನೆ, ನಂತರ ಆಲ್ಟ್ ಕ್ಲಿಕ್ ಮಾಡಿ ಐ ಪ್ರೆಸ್ ಮಾಡ್ತೇನೆ. ಈಗ ನೋಡಿದರೆ ಇನ್ ಪಾಯಿಂಟ್ ಇಲ್ಲಿ ಡಿಸೇಬಲ್ ಆಗಿದೆ. ಅದೇ ಥರ ಇಲ್ಲಿ ಕ್ಲಿಕ್ ಮಾಡಿ ಆಲ್ಟ್ ಪ್ರೆಸ್ ಮಾಡಿ ಓ ಪ್ರೆಸ್ ಮಾಡಿದರೆ ಔಟ್ ಪಾಯಿಂಟ್ ಕೂಡ ಡಿಸೇಬಲ್ ಆಗುತ್ತೆ. ಹೀಗೆ ನಿಮಗೆ ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಎನೇಬಲ್ ಕೂಡ ಮಾಡ್ಕೋಬೋದು, ಡಿಸೇಬಲ್ ಕೂಡ ಮಾಡ್ಕೋಬೋದು. ಈಗ ಏನಂದರೆ ನಾನು ಈ ಒಂದು ಪ್ಲೇಯಡ್ ಇದನ್ನು ಹೇಳೋದಾಗಿರುತ್ತೆ. ಪ್ಲೇಯಡ್ ಈ ಪ್ಲೇಯಡನ್ನು ಗ್ರಾಬ್ ಮಾಡುವ ಸಮಯದಲ್ಲಿ ಈ ಟೈಮ್ ಲೈನಲ್ಲಿ ಕಾಣುವ ಫೂಟೇಜ್ ಇಲ್ಲಿ ನಮಗೆ ಪ್ರಿವ್ಯೂ ಆಗುತ್ತೆ. ನಾನೀಗ ಇಲ್ಲಿಟ್ಟರೆ ಮೌಸ್ ಪಾಯಿಂಟ್ ಈ ಒಂದು ಫೂಟೇಜ್ ಆಗಿರುತ್ತೆ ಕಾಣೋದು. ಅದೇ ಥರ ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಈ ಒಂದು ಫೂಟೇಜ್ ಆಗಿರುತ್ತೆ ನಮಗೆ ಕಾಣೋದು. ಈಗ ಇಲ್ಲಿ ನೋಡಿದರೆ ಈ ಟೈಮ್ ಲೈನ್ ನಾನು ಆಲ್ರೆಡಿ 2 ಫೂಟೇಜ್ ಇಂಪೋರ್ಟ್ ಮಾಡಿದ್ದೇನೆ. ಅದೇ ಥರ ಇದರ ನಡುವಿಗೆ ಈ ಒಂದು ಫೂಟೇಜ್ ಹೇಗೆ ಇಂಪೋರ್ಟ್ ಮಾಡೋದಂತ ನೋಡೋಣ. ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುವ ಟೂಲ್ಸ್ಗಳನ್ನು ಯೂಸ್ ಮಾಡಿ ಆಗಿರುತ್ತೆ ನೋಡ್ಲಿಕ್ಕೆ ಇರೋದು. ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ಪ್ಲೇಯಡ್ ಅನ್ನು ಗ್ರಾಬ್ ಮಾಡಿ ಈ ಒಂದು ಎನ್ ಪೋರ್ಷನ್ ಅಲ್ಲಿ ಇಡ್ತೇನೆ. ಈಗ ಈ ಒಂದು ಫೂಟೇಜ್ ಗ್ರಾಬ್ ಮಾಡಿ ಇಲ್ಲಿಗೆ ತರುವಾಗ ನಮಗೆ ಇಲ್ಲಿ ಸ್ವಲ್ಪ ಆಪ್ಷನ್ ಕಾಣ್ಬೋದು. ಇದಾಗಿರುತ್ತೆ ನಮ್ಮ ಅಡ್ವಾನ್ಸ್ ಆಗಿರುವ ಟೂಲ್. ಇದರಲ್ಲಿ ಟೋಟಲ್ 7 ಆಪ್ಷನ್ಗಳಿವೆ. ಇದರಲ್ಲಿ ಫಸ್ಟಿಗಿರೋದು ಇನ್ಸರ್ಟ್. ನಾನೇನು ಮಾಡ್ತೇನೆ ಅಂದರೆ ಇನ್ಸರ್ಟ್ ಕ್ಲಿಕ್ ಮಾಡ್ತೇನೆ. ಇದು ಏನಾಯ್ತು ಅಂದರೆ ಇಲ್ಲಿ ನಮಗೆ ಈ ಒಂದು ಫೂಟೇಜ್ ಇನ್ಸರ್ಟ್ ಆಯಿತು. ಇನ್ಸರ್ಟ್ ಅಂದರೆ ಈಗ ನೋಡುವಾಗ ನಮ್ಮ ಆ ಒಂದು ಗ್ಯಾಪ್ ಅದೇ ಥರ ಇದೆ. ಇಲ್ಲಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಆಗಿ ಟೈಮ್ ಲೈನ್ ಕ್ರಿಯೇಟ್ ಆಗಿ ಆ ಒಂದು ಪ್ಲೇಸಲ್ಲಿ ಆಗಿರುತ್ತೆ ಈ ಒಂದು ಫೂಟೇಜ್ ಆ್ಯಡ್ ಆದದ್ದು. ಅದೇ ಥರ ನಾನು ಕಂಟ್ರೋಲ್ Z ಪ್ರೆಸ್ ಮಾಡ್ತೇನೆ. ನಂತರ ಈ ಒಂದು ಪ್ಲೇಯಡನ್ನು ಟೈಮ್ ಲೈನ್ನ ಫಸ್ಟಿಗೆ ಇಡ್ತೇನೆ. ನಂತರ ಈ ಒಂದು ಫೂಟೇಜ್ ಅಗೈನ್ ಆಗಿ ಡ್ರ್ಯಾಗ್ ಮಾಡಿ ಈ ಒಂದು ಇನ್ಸರ್ಟ್ಗೆ ಇಡ್ತೇನೆ. ಈಗ ನೋಡುವಾಗ ಇಷ್ಟು ಪ್ಲೇಸ್ ನಮಗೆ ಇನ್ಸರ್ಟ್ ಆಗಿ ಸಿಕ್ಕಿದೆ. ಇದೇನಾಯ್ತು ಅಂದರೆ ನಮ್ಮ ಈ ಒಂದು ಟೈಮ್ ಲೈನ್ನ ಲೆಂತ್ ಜಾಸ್ತಿ ಆಯಿತು. ಅದೇ ಥರ ನಾನು ಕಂಟ್ರೋಲ್ Z ಪ್ರೆಸ್ ಮಾಡ್ತೇನೆ. ನಂತರ ಏನು ಮಾಡ್ತೇನೆ ಅಂದರೆ ಇದರ ನಡುವಿಗೆ ಪ್ಲೇಯಡನ್ನು ಇಟ್ಟು ಈ ಒಂದು ಫೂಟೇಜನ್ನು ಎಗೈನ್ ಆಗಿ ನಾನು ಇನ್ಸರ್ಟ್ ಮಾಡಿ ಕೊಡ್ತೇನೆ. ಈಗ ಏನಾಗ್ತದೆ ಅಂದರೆ ಈ 2 ಫೂಟೇಜಿನ ನಡುವಲ್ಲಿ ಈ ಒಂದು ಫೂಟೇಜ್ ಇನ್ಸರ್ಟ್ ಆಗುತ್ತೆ. ಈ ಒಂದು ಫೂಟೇಜ್ ರಿಮೂವ್ ಆಗಲ್ಲ. ಏನಾಗುತ್ತೆ ಅಂದರೆ ಸ್ಲಿಪ್ಟ್ ಆಗಿ ಅದಕ್ಕೆ ಬೇಕಾದಷ್ಟು ಗ್ಯಾಪ್ ಅದು ಕೊಡುತ್ತೆ. ಹೀಗೆ ನಮಗೆ ಇನ್ಸರ್ಟ್ ಟೂಲ್ ಯೂಸ್ ಮಾಡ್ಬೋದು. ಈಗ ನಾನು ಕಂಟ್ರೋಲ್ Z ಪ್ರೆಸ್ ಮಾಡ್ತೇನೆ. ಅದೇ ಥರ ನೆಕ್ಸ್ಟ್ ಇರೋ ಆಪ್ಷನ್ ಅಂದರೆ ರಿಪ್ಪಲ್ ಇನ್ವೈಟ್. ಈ ಒಂದು ಫೂಟೇಜ್ ಇಂಪೋರ್ಟ್ ಮಾಡುವಾಗ ನಮಗೆ ಕಾಣ್ಬೋದು ಈ ಒಂದು ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಫೂಟೇಜ್ ಇಂಪೋರ್ಟ್ ಆಗಿದೆ. ಏನಂದ್ರೆ ಇನ್ಸರ್ಟ್ ಆಗುತ್ತೆ. ಇಲ್ಲಿ ನಮಗೆ ಗ್ಯಾಪ್ ಏನು ಕೊಡಲ್ಲ. ಇಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ ಅದಕ್ಕಿಂತ ಜಾಸ್ತಿಯಾಗಿ ಈ ಫೂಟೇಜ್ ಇದ್ರೆ ಆ ಫೂಟೇಜ್ಗೆ ಬೇಕಾದಷ್ಟು ಗ್ಯಾಪ್ ಅದು ತೆಕೊಂಡು ಇದು ಫಿಲ್ ಮಾಡುತ್ತೆ. ಅದೇ ಥರ ನೆಕ್ಸ್ಟ್ ಇರೋ ಆಪ್ಷನ್ ನೋಡೋಣ. ನಾನೊಂದು ಫೂಟೇಜ್ ಗ್ರಾಬ್ ಮಾಡಿ ಇಲ್ಲಿ ಓವರ್ ರೈಟ್ ಕೊಡ್ತೇನೆ. ಓವರ್ ರೈಟ್ ಅಂದರೆ ಏನಿಲ್ಲ, ಈ ಟೈಮ್ ಲೈನ್ನಲ್ಲಿರುವ ಅಷ್ಟು ಪ್ಲೇಸ್ ಅನ್ನೋದು ಯೂಟಿಲೈಸ್ ಮಾಡ್ತದೆ. ಬಾಕಿ ಇರೋ ಫೂಟೇಜ್ ಅನ್ನೋದು ಮೂವ್ ಮಾಡಲ್ಲ. ಈಗ ನೋಡುವಾಗ ಇಲ್ಲಿ ನಮ್ಮ ಇನ್ನೊಂದು ಫೂಟೇಜ್ ಇತ್ತು, ಅದರ ಮೇಲೆ ಆಗಿರುತ್ತೆ ಈ ಒಂದು ಫೂಟೇಜ್ ಇಂಪೋರ್ಟ್ ಆದದ್ದು. ಆಗ ಏನಾಗುತ್ತೆ ಅಂದರೆ ಈ ಒಂದು ವಿಡಿಯೋ ರಿಮೂವ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಇರೋ ಆಪ್ಷನ್ ಗ್ರಾಬ್ ಮಾಡಿ ಫೂಟೇಜ್ ಇಲ್ಲಿ ಇಡ್ತೇನೆ, ರೀಪ್ಲೇಸ್. ನಾನು ಜಸ್ಟ್ ಇದನ್ನು ಇಂಪೋರ್ಟ್ ಮಾಡ್ತೇನೆ. ಈಗ ಏನಾಯ್ತು ಅಂದರೆ ಮುಂಚೆ ಇರೋ ಫೂಟೇಜನ್ನು ರಿಮೂವ್ ಮಾಡಿ ಈ ಒಂದು ಫೂಟೇಜ್ ಇಲ್ಲಿ ಇಂಪೋರ್ಟ್ ಆಗಿದೆ. ರೀಪ್ಲೇಸ್ ಮಾಡುತ್ತೆ ಅದು. ನಾನು ಕಂಟ್ರೋಲ್ Z ಪ್ರೆಸ್ ಮಾಡ್ತೇನೆ. ನಂತರ ಈ ಒಂದು ಪ್ಲೇಯರ್ಡನ್ನು ಇಲ್ಲಿ ಇಡ್ತೇನೆ, ಗ್ರಾಬ್ ಮಾಡಿ ರೀಪ್ಲೇಸ್. ಈಗ ನೋಡಿದರೆ ಇಲ್ಲಿರೋ ಫೂಟೇಜನ್ನು ರಿಮೂವ್ ಮಾಡಿ ಈ ಒಂದು ಫೂಟೇಜ್ ನಮಗೆ ಇಂಪೋರ್ಟ್ ಆಗಿದೆ. ಅದೇ ಥರ ನಮಗೆ ಬೇಕಾದರೆ ಇದನ್ನು ಇನ್ ಪಾಯಿಂಟ್ ಮತ್ತು ಅದೇ ಥರ ಔಟ್ ಪಾಯಿಂಟ್ ಕೂಡ ನಮಗೆ ಸೆಟ್ ಮಾಡಿ ಕೊಡ್ಬೋದು. ಈ ನೆಕ್ಸ್ಟ್ ಇರೋ ಆಪ್ಷನ್ ಏನಂದರೆ ಫಿಟ್ ಟು ಫಿಲ್. ನಾನು ಇದನ್ನು ಇಂಪೋರ್ಟ್ ಮಾಡುವ ಸಮಯದಲ್ಲಿ ಇಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟು ಗ್ಯಾಪಲ್ಲಿ ಈ ಒಂದು ಫೂಟೇಜ್ ಫಿಟ್ ಆಗಿ ನಿಲ್ಲುತ್ತೆ. ಅದೇ ಥರ ಈ ಒಂದು ಪ್ಲೇಯರ್ಡನ್ನು ನಾನು ಇಲ್ಲಿಡ್ತೇನೆ. ನಂತರ ಇರೋ ಆಪ್ಷನ್ ಏನಂದರೆ ಪ್ಲೇಸ್ ಆನ್ ಟಾಪ್. ನಾನು ಇದು ಇಂಪೋರ್ಟ್ ಮಾಡುವಾಗ ಈ ಒಂದು ಫೂಟೇಜ್ನ ಮೇಲ್ಗಡೆ ನಮಗೆ ಪ್ಲೇಸ್ ಆಗುತ್ತೆ. ಅದೇ ಥರ ನಾನು ಈ ಒಂದು ಪ್ಲೇಯರ್ಡನ್ನು ಫಸ್ಟ್ಗೆ ಇಡ್ತೇನೆ. ನಂತರ ಏನು ಮಾಡ್ತೇನೆ ಅಂದರೆ ಇದು ಪ್ಲೇಸ್ ಆನ್ ಟಾಪ್ ಕೊಡ್ತೇನೆ. ಈಗ ನೋಡಿದರೆ ಈ ಒಂದು ಫೂಟೇಜ್ನ ಮೇಲ್ಗಡೆ ಈ ಡ್ರ್ಯಾಗ್ ಮಾಡಿದ ಫೂಟೇಜ್ ನಮಗೆ ಇಂಪೋರ್ಟ್ ಆಗಿದೆ. ಅದೇ ಥರ ಇನ್ನು ಇರೋದು ಅಪ್ ಅಂಡ್ ಎಟ್ ಎಂಡ್. ಇದು ನಾನು ಇಂಪೋರ್ಟ್ ಮಾಡುವ ಸಮಯದಲ್ಲಿ ಈ ಫೂಟೇಜ್ನ ಲಾಸ್ಟ್ ಪೋರ್ಷನ್ ಅಂದರೆ ಇದು. ಆಗ ಏನಾಗುತ್ತೆ ಅಂದರೆ ಈ ಫೂಟೇಜಿನ ಲಾಸ್ಟ್ ಪೋರ್ಷನ್ ನಂತರ ಆಗಿರುತ್ತೆ ನಾನು ಇಂಪೋರ್ಟ್ ಮಾಡಿದ ಫೂಟೇಜ್ ಇಲ್ಲಿ ಬರೋದು. ನಾನು ಈ ಪ್ಲೇಯರ್ಡನ್ನು ಎಲ್ಲಿಟ್ಟರು ಕೂಡ ಅದು ಏನಾಗುತ್ತೆ ಅಂದರೆ ಈ ಫೂಟೇಜಿನ ಎಂಡ್ ಪೋರ್ಷನ್ ಅಲ್ಲಿ ಬಂದು ಇಂಪೋರ್ಟ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿದರೆ ಕೂಡ ನಮಗೆ 3 ಟೂಲ್ಸ್ ನಮಗೆ ಅವೈಲೇಬಲ್ ಆಗಿರುತ್ತೆ. ಇಲ್ಲಿ ನೋಡಿದರೆ ಇನ್ಸರ್ಟ್ ಕ್ಲಿಪ್, ಅದೇ ಥರ ಓವರ್ ರೈಟ್ ಕ್ಲಿಪ್, ನಂತರ ಇರೋದು ರೀಪ್ಲೇಸ್ ಕ್ಲಿಪ್. 3 ಟೂಲ್ಸ್ ಇಲ್ಲಿ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಈ ಟೂಲ್ ಎಲ್ಲ ನಮಗೆ ಟೈಮ್ ಲೈನಿಗೆ ಕ್ಲಿಪ್ ಆ್ಯಡ್ ಮಾಡಲಿಕ್ಕಿರುವ ಅಡ್ವಾನ್ಸ್ಡ್ ಟೂಲ್ ಆಗಿರುತ್ತೆ.